ಕರ್ನೂಲು ಖಾಸಗಿ ಬಸ್ ದುರಂತ ಬೆನ್ನಲ್ಲೇ ಈಗ ಅಲರ್ಟ್ ಆಗಿದ್ದಾರೆ. ಬೆಳಂಬೆಳಿಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಆಪರೇಷನ್ ಸ್ಲೀಪರ್ ಕೋಚ್ ಬಸ್ಗಳ ಸುರಕ್ಷತಾ ಕ್ರಮವನ್ನು ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಕರ್ನೂಲು ಖಾಸಗಿ ಬಸ್ ದುರಂತದ ಬೆನ್ನಲ್ಲೇ ಈಗಾಗಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂತದ್ದು. ಬೆಳಂಬೆಳಿಗ್ಗೆ ಸಾರಿಗೆ ಇಲಾಖೆ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸ್ಲೀಪರ್ ಕೋಚ್ ಬಸ್ಗಳ ಸುರಕ್ಷತಾ ಕ್ರಮ ಪರಿಶೀಲನೆ. ಇನ್ನು ಹೊರ ರಾಜ್ಯದ ನೋಂದಣಿ ಸ್ಲೀಪರ್ ಕೋಚ್ ಬಸ್ಗಳು, ಇನ್ನು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ಗಳು, ಇನ್ನು ಇಲ್ಲಿ ದೇವನಹಳ್ಳಿ ಟೋಲ್ ಬಳಿ ಬೆಳಿಗ್ಗೆಯಿಂದ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ 30ಕ್ಕೂ ಅಧಿಕ ಬಸ್ಗಳನ್ನ ಸೀಸ್ ಮಾಡಿದ್ದಾರೆ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆ ಹಾಗೆ ಬಸ್ ದುರಂತ ಬೆನ್ನಲ್ಲೇ ಈಗಾಗಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂಥದ್ದು. ಅಧಿಕಾರಿಗಳಿಂದ 30ಕ್ಕೂ ಅಧಿಕ ಬಸ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ಸಾರಿಗೆ ಇಲಾಖೆ ಅಪರ ಆಯುಕ್ತೆ ನೇತೃತ್ವದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕರ್ನೂಲು ಖಾಸಗಿ ಬಸ್ ದುರಂತದ ಬೆನ್ನಲ್ಲೇ ಈಗಾಗಲೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿರುವಂಥದ್ದು. ಇನ್ನು ಅಧಿಕಾರಿಗಳು ಕೂಡ ಈಗ ಸ್ಲೀಪರ್ ಬಸ್ಗಳನ್ನೆಲ್ಲ ಸುರಕ್ಷತಾ ಕ್ರಮವನ್ನ ಈಗಾಗಲೇ ಹೊರ ರಾಜ್ಯದ ನೋಂದಣಿ ಸ್ಲೀಪರ್ ಕೋಚ್ ಬಸ್ಗಳನ್ನ ಹಾಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ಗಳು, ಇಲ್ಲಿ ದೇವನಹಳ್ಳಿ ಟೋಲ್ ಬಳಿ ಬೆಳಿಗ್ಗೆಯಿಂದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳಿಂದ 30ಕ್ಕೂ ಹೆಚ್ಚು ಬಸ್ಗಳು ಕೂಡ ಸೀಸ್ ಆಗಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಮು, ಇಲ್ಲಿ ನೋಡ್ತಾ ಇರಬಹುದು ಕರ್ನೂಲ್ ಬಸ್ ದುರಂತದ ಬೆನ್ನಲ್ಲೇ ಈಗಾಗಲೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾರಿಗೆ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ರು. ಏನು ಕಳೆದ ಹಲವಾರು ದಿನಗಳಿಂದ ಒಂದು ಕರ್ನೂಲ್ ಬಳಿ ಒಂದು ಭೀಕರ ಅಪಘಾತ ನಡೆದಂತ ಸಂದರ್ಭದಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. 20ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಈ ಒಂದು ನಿಟ್ಟಿನಲ್ಲಿ ಯಾವ್ಯಾವ ಒಂದು ವಾಹನಗಳಿಗೆ ಒಂದು ಸರಿಯಾದ ಪರ್ಮಿಟ್ ಇದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಒಂದು ವಿಚಾರಗಳಿದಾವೆ, ಇದನ್ನ ಒಂದು ಮನಗೊಂಡಂತ ಏನು ಅಧಿಕಾರಿಗಳು ಈಗಾಗಲೇ ಬೆಳಗ್ಗೆನೆ ಕಾರ್ಯಾಚರಣೆಗೆ ಇಳಿದಿದ್ರು. ಬಹುತೇಕ 30ಕ್ಕೂ ಹೆಚ್ಚು ಬಸ್ಗಳನ್ನ ಒಂದು ಸೀಸ್ ಮಾಡುವಂತದ್ದು. ಮತ್ತೆ ಏನು ಈ ಒಂದು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿದ್ದಂತ ಪ್ರಯಾಣಿಕರಿಗೆ ಪರ್ಯಾಯವಾಗಿ ಒಂದು BMTC ಬಸ್ಗಳು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ರು. ಏನು ಒಂದು ಯಾವ್ಯಾವ ಬಸ್ಗಳಲ್ಲಿ ಏನು ಅಗತ್ಯ ದಾಖಲೆ ಅಂತ ಬಸ್ಗಳನ್ನ ಸೀಸ್ ಮಾಡುವಂತದ್ದು. ಒಂದು ನಿಯಮ, ಸಾರಿಗೆ ನಿಯಮಗಳಲ್ಲಿ ನಿಯಮಗಳೆಲ್ಲ ಒಂದು ಬಸ್ಗಳಲ್ಲಿ ಯಾವ್ಯಾವ ಬಸ್ನಲ್ಲಿ ಇಲ್ಲ ಅಂತ ಬಸ್ಗಳಲ್ಲಿ ಆ ಬಸ್ಗಳನ್ನ ಸೀಸ್ ಮಾಡ್ಕೊಳ್ಳುವಂತದಕ್ಕೆ ಅಧಿಕಾರಿಗಳು ಮುಂದಾಗುವಂತದ್ದು. ಬಹುತೇಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸಾರಿಗೆ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಗೆ ಒಂದು 30 ಬಸ್ಗಳು ಒಂದು ಸೀಸ್ ಆಗಿರೋದು ಅಂತ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಮಾಹಿತಿಗೆ.